ಮಾನ್ಸ, ನಾನು ಸ್ವಲ್ಪ ಇವತ್ತು ಸಂಜೆ ಆಗ್ಬೋದು, ಲೇಟ್ ಆಗ್ಬೋದು ಕಣೆ. ಹೌದಾ, ಯಾಕ್ರಿ? ಅದು ಇವತ್ತೊಂದು ಬಾಡಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ. ಅಲ್ಲ ರೀ, ನೈಟೆಲ್ಲ ಗಾಡಿ ಓಡಿಸ್ಬೇಕಾ? ಮತ್ತೆ ಓಡಿಸ್ಲೇಬೇಕಲ್ಲ. ಅಲ್ಲ, ಗಾಡಿ ತೊಗೊಂಬಿಟ್ಟು ನಾನು ಡೇ ಮಾತ್ರ ಓಡಿಸ್ತೀನಿ, ನೈಟ್ ಓಡ್ಸೋಕ್ಕಾಗಲ್ಲ ಅಂದರೆ ಯಾರು ನಂಬ್ತಾರ ಹೇಳು? ಅದು ಸರಿನೇ, ಅದು ಸ್ವಲ್ಪ ಜೋಪಾನ ರೀ. ಆಯಿತು. ಸರಿ, ಬರಬೇಕಾದೇನು ತೊಗೊಂಬರ್ಬೇಕಾ? ಬರ್ಬೇಕಾದ್ರೆ ಏನು ತೊಗೊಬರ್ತೀರಾ? ಹಾಂ, ಒಂದು ಕೆಲಸ ಮಾಡಿ, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಲಿಸ್ಟು, ಅದನ್ನ ಸ್ವಲ್ಪ ತೊಗೊಬಂದ್ಬಿಡ್ರಿ. ಅದಕ್ಕೆ ಕೇಳಿದ್ದು. ಸರಿ, ನೀನು ನಿಧಾನ ಕೂತ್ಕೊಂಡು ಏನೇನು ಬೇಕು ಅಂತ ಬರೋದು ನಾನು ಕಳಿಸು, ಆಯಿತಾ? ಹಾಂ ಸರಿ, ಹೋಗಿ ಬನ್ನಿ ರೀ. ನಾನು ನಿಮಗೆ ಡಬ್ಬಿ ಕಟ್ಟಿದ್ದೀನಿ, ಸುಮ್ಮನೆ ಅಲ್ಲಿ ತಿನ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೌದಾ, ಸರಿ, ಹಾಗೆ ಮಾಡು. ಬರ್ತೀನಿ ಬಿಡು. ಏನಪ್ಪ ಇಲ್ಲಿ ಅಂದರೆ ಸಮಾರಂಭಗಳಿಗೆ ಮದುವೆಗಳಿಗೆಲ್ಲ ಅಡುಗೆ ಮಾಡಿಕೊಡ್ತಾರಲ್ಲ, ಅದು ಅಡ್ರೆಸ್ ನನಗೆ ಗೊತ್ತಿಲ್ಲ. ನಾನು ಪಕ್ಕದೂರ್ನವ್ನು ಕೇಳ್ತಾ ಬಂದೆ, ಅವ್ರು ಇಲ್ಲಿ ಕಳಿಸಿದ್ರು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ನೀನು ಕೇಳ್ತೀನಿನಪ್ಪ. ಹಾಂ, ಹೌದು ಸರ್. ಮನ್ಸ ಸರ್, ಅಲ್ಲಿದ್ದಾರಲ್ಲ ಹುಡುಗಿ, ಅವಳೇ ನೀವು ಹೇಳಿದ್ರಲ್ಲ ಸಮಾರಂಭಗಳು ಅಡುಗೆ ಮಾಡೋದು, ಅವಳನ್ನ ಕೇಳಿ, ಅವಳು ಹೇಳ್ತಾಳೆ. ಹೌದೇನಪ್ಪ, ಸರಿ, ನೀನೆಲ್ಲ ಹೊಂಟಿದ್ದೆಲ್ಲ ಹೋಗಪ್ಪ. ಹಾಂ ಸರಿ. ಹಾಂ ಅಂಕಲ್, ನೀವೇನೋ ಕೇಳಿಸಿದ್ರಲ್ಲ, ಹೇಳಿ. ಅದೇ ಅಮ್ಮ, ಏನು ಅಮ್ಮನ ಅಡುಗೆ ಮನೆ ಅಂತ ಇಲ್ಲಿ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹೋಟೆಲ್ ಅಂತ ಅನ್ಕೋತೀನಮ್ಮ. ಹಾಂ ಹೌದು, ಅದು ನಾಯಿ ನಡೆಸ್ತಾ ಇರೋದು. ನಿಮ್ಗೆ ಏನೇ ಬೇಕಾಗುತ್ತೆ ಹೇಳಿ. ಹೌದೇನಮ್ಮ, ಒಳ್ಳೇದನ್ನ ಸಿಕ್ಕಿದ್ದು ನನಗೆ. ಅದು ಏನೂ ಇಲ್ಲ, ನನ್ನ ಮಗಳಿಗೆ ಡೆಲಿವರಿ ಆಗಿದೆ. ಹಾಗಾಗಿ ಅವಳನ್ನ ಗಂಡು ಮನೆಗೆ ಕಳಿಸ್ಕೊಳ್ಬೇಕು. ನಾನಿವಾಗ ಒಂದು ಸಣ್ಣದಾಗ ಒಂದು ನಾಮಕರಣ ಮಾಡ್ತಾಯಿದ್ದೀನಿ, ಅದಕ್ಕೆ ನಿನ್ನ ಕೈನಲ್ಲಿ ಅಡುಗೆ ಮಾಡ್ಸೋಣ ಅಂತ. ಹೌದಾ ಅಂಕಲ್, ಹೇಳಿ. ನಿಮಗೆ ಯಾವ ಥರ ಅಡುಗೆ ಮಾಡ್ಕೊಡ್ಬೇಕು ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾವ ಥರ ಅಡುಗೆ ಬೇಕಲ್ಲ, ನಾನು ಹಾಗೆ ಮಾಡ್ಕೊಡ್ತೀನಿ. ರುಚಿ ಬಗ್ಗೆ, ಶುಚಿತ್ವ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಹೌದಮ್ಮ, ನಾನು ಎಲ್ಲ ವಿಚಾರ ತಿಳ್ಕೊಂಡೆ ಇಲ್ಲಿ ಬಂದಿರೋದು. ಈ ಊರೆಲ್ಲ ನಿನ್ನ ಬಗ್ಗೆನೇ ಮಾತಾಡ್ತಾರಮ್ಮ. ನೀನು ಮಾಡೋ ಅಡುಗೆ ಬಗ್ಗೆ ತುಂಬ ಒಳ್ಳೆ ಹೆಸರಿದೆ. ಹಾಗಾಗಿ ನಾನು ಪಕ್ಕದೂರಿಂದ ಇಲ್ಲಿವರೆಗೂ ನಾನು ಹುಡ್ಕೊಬಂದಿದ್ದೀನಿ. ಹೌದಾ ಅಂಕಲ್, ನಿಮ್ಮ ಬಾಯಲ್ಲಿ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ನಾನೇ ಕೆಲಸ ಮಾಡ್ತಿರೋದಕ್ಕೂ ಸಾರ್ಥಕ ಆಯಿತು. ನಿಮ್ಮಂಥ 4 ಜನ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಅದಕ್ಕೆ ಸೌಭಾಗ್ಯ, ಬೇರೆ ಏನಿದೆ ಹೇಳಿ ನನಗೆ. ಆಗಲಿ ಅಮ್ಮ, ನಿನ್ನಂಥ ಹೆಣ್ಮಕ್ಳು ಧೈರ್ಯವಾಗಿ ನನ್ನ ಕೈಲಿ ಸಾಧ್ಯ ಆಗುತ್ತೆ ಅಂತ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ತುಂಬ ಹೆಮ್ಮೆ ಇದೆ. ನಾನು ನಮ್ಮ ಮನೆ ಅಡ್ರೆಸ್ ಎಲ್ಲ ಪೂರ್ತಿ ಬರೆದು ನಿಂಗೊಂದು ಬರ್ಕೊಡ್ತೀನಿ. ಅಡುಗೆ ಏನು ಬೇಕು ಅಂತಲೂ ಬರ್ಕೊಡ್ತೀನಿ. ಅದೇ ರೀತಿ ಅಡುಗೆ ಮಾಡ್ಕೊಡ್ತೀಯಮ್ಮ ನನಗೆ. ಖಂಡಿತ ಅಂಕಲ್. ನನಗೆ ನಿಮ್ಮ ಫಂಕ್ಷನ್ ಯಾವತ್ತಿರೋದು? ಅದು ಶುಕ್ರವಾರ ಅಮ್ಮ. ಹಾಂ ಸರಿ, ಹಾಗಾದರೆ ಖಂಡಿತ ಮಾಡ್ಕೊಡ್ತೀನಿ. ಅದು ಅಡ್ರೆಸ್ಸಲ್ಲೇ ಏನು ಅಂತ ಹೇಳಿದ್ರೆ ನಾನು ಕೊಟ್ಟೋಗ್ತೀನಿ ಅಮ್ಮ. ಹಾಂ ಅಂಕಲ್, ನಾನು ಅದ್ರ ಬಗ್ಗೆ ನಿಮಗೆ ಫೋನಲ್ಲಿ ಹೇಳ್ತೀನಿ. ಸರಿ ಅಮ್ಮ, ಹಾಗೆ ಮಾಡು, ನಾನು ಬರ್ತೀನಿ. ಹಾಂ ಸರಿ ಅಂಕಲ್. ಅಂಕಲ್, ನಿಮ್ಮ ನಂಬರ್ ನನಗೆ ಕೊಟ್ಟೋಗಿ. ಸರಿಮ್ಮ. ಹಾಂ, ಅಂದರೆ ಇವಳಿಗೆ ಇಷ್ಟೊಂದು ದೊಡ್ಡ ಹೆಸರು ಇದೆಯಾ? ಇವಳು ಅಡುಗೆ ಅಷ್ಟು ಚೆನ್ನಾಗಿ ಮಾಡ್ತಾಳ? ಹಾಗಾದರೆ ನಾನೇ ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಸುಮ್ಮನೆ ದಂಡ. ಆದರೆ ಅಕ್ಕ ಇಷ್ಟೆಲ್ಲ ಮಾಡಿದ್ರು ಅವಳು ಚೆನ್ನಾಗೇ ಇದ್ದಾಳಲ್ಲ. ನಾನು ಸುಮ್ಮನೆ ಅವಳು ಮಾಡೋ ತಪ್ಪಿಗೆ ಬಲಿಪಶುವಾಗಿ ಹೀಗೆ ಒದ್ದಾಡ್ತಾ ಇದ್ದೀನಲ್ಲ. ಇಲ್ಲ, ನಾನಿದನ್ನು ಹೀಗೆ ಬಿಡಬಾರ್ದು. ನಮ್ಮ ಅಕ್ಕ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ. ಎಲ್ಲ ತಪ್ಪು ಮಾಡ್ದಲ್ಲ ಅವಳೇ, ನಾನು ಏನು ತಪ್ಪು ಮಾಡಲಿಲ್ಲ, ಆದರೂ ನಂಗೆ ನೆಮ್ಮದಿ ಇಲ್ಲ. ಇವಳೆಲ್ಲ ತಪ್ಪು ಮಾಡಿದ್ರು ಇವಳು ಇಷ್ಟೊಂದು ಖುಷಿಯಾಗಿ ನೆಮ್ಮದಿಯಾಗಿರೋಕ್ಕೆ ಹೇಗೆ ಸಾಧ್ಯ? ಸರಿ ಅಮ್ಮ, ನಾನು ಬರ್ತೀನಿ. ಅಪ್ಪ ದೇವ್ರೆ, ನನಗೇನೋ ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ಯಾ. ನಾನು ಈ ದಾರಿ ಒಳಗಡೆ ಒಳ್ಳೆ ರೀತಿಯಲ್ಲಿ ಮುಂದೆ ಥರ ಮಾಡುತ್ತಂದೆ. ಅದೇ ತಾನು, ಯಾಕೆ? ಅದು ಸರಿ, ನೀನು ಯಾವಾಗ ನಿಂತ್ಕೊಂಡೆ ಇಲ್ಲಿ? ನಾನು ನೋಡಲೇ ಇಲ್ಲ. ಹಾಂ, ನೀನು ನೋಡೋಕ್ಕೆ ತುಂಬ ಬ್ಯುಸಿ ಇದೆಯಲ್ಲ, ಅದು ಅಲ್ಲದೆ ಇವಾಗ ಬಿಸ್ನೆಸ್ ಬೇರೆ ಮಾಡ್ತಾ ಇದೆಯಾ. ನಮ್ಮಂಥ ಚಿಕ್ಕವ್ರು ನಿನ್ನ ಕಣ್ಣಿಗೆಲ್ಲಿ ಕಾಣಿಸ್ತಾರೆ ಹೇಳು? ಅದು ಯಾಕೆ ಹಂಗೆ ಮಾತಾಡ್ತೀಯಾ? ನೀನು ನನ್ನ ಬೆನ್ನಿಂದೆ ಇದೆಯಲ್ಲ, ನನಗೆ ಗೊತ್ತಾಗಿಲ್ಲ ಅಷ್ಟೇ. ಹೌದು ಹೌದು ಬಿಡು, ನಾನು ಯಾವಾಗಲೂ ನೀನು ಹಿಂದೆನೇ ಅಲ್ವ ಇರೋದು. ಅಪ್ಪ ದೇವ್ರೆ, ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಅರ್ಥ ತಿಳ್ಕೊತೀಯಪ್ಪ ನೀನು. ನೀನು ಅಂತ ಮಾತಾಡ್ಕೊಂಡ್ಸರಿ ಭಯ ಆಗುತ್ತೆ ನನಗೆ. ಸರಿ ಆಗಿದ್ರೆ ಮಾತಾಡಲೇಬೇಡ. ತಾನು ನಿಂತ್ಕೊ. ಅಪ್ಪ ದೇವ್ರೆ, ಬಿರು ಗಾಳಿನೂ ಒಂದೇ, ಇವಳು ಒಂದೇ.
ಸರಿ ಅದ್ರ ಬಗ್ಗೆ ಬಿಡು. ನಾನಿವಾಗ ಈ ಕೆಲಸದ ಬಗ್ಗೆ ಚಿಂತೆ ಮಾಡಬೇಕು. ಹಾಂ ಅಮ್ಮ, ಅಮ್ಮ, ಏನಮ್ಮ ಬಾ. ಯಾಕೆ ಮುಖ ಹಂಗಿಟ್ಕೊ ಬರ್ತೈತೆ ಬರಬೇಕಾದ್ರೇನೆ? ಅಲ್ಲ, ಒಂಚೂರು ನಗ್ಬಾರ್ದಾ? ಯಾವಾಗಲೂ ಮೂತಿ ಒಳಗೆ ಕುಂಬಳಕಾಯಿ ಥರ ಹುಮ್ಮಂತಿರುತ್ತಲ್ಲೇ. ನಾನೆಲ್ಲ ಕುಂಬಳಕಾಯಿ, ನೀನೇ ಹಂಗಿರೋದು. ಸರಿ ಹೋಗ್ಲಿ ಬಿಡಿ, ನಾನೇ ಆಗಲಿ. ಅಲ್ಲ ಕಣೆ, ನಿಮ್ಮ ಮತ್ತೆ ಫೋನ್ ಮಾಡಿದ್ರು ಆವಾಗಲೇ. ಏನು ನಿಮ್ಮಲ್ಲಿ ಕತೆ ಅಂತ? ಹಾಂ, ಏನು ಕತೆ ಅಂದರೆ ನೀನೇ ಹೇಳಬೇಕು. ಅಂತ ಮನೆ ನನಗೆ ಕೊಟ್ಟಿದೆಯಲ್ಲ. ಹೌದೌದು ಬಿಡು, ಪಾಪ ಇನ್ನು ಕಣ್ಣು ಕಟ್ಬಿಟ್ಟು ತಗೊಂಡೋಗಿ ಕಾಯಿ ಒಳಗಡೆ ಬಿಟ್ಟು ಬಂದಿದ್ದೀನಲ್ವ, ಅದಕ್ಕೆ ಹಿಂಗೆ ಹೇಳ್ತೀನಿ. ಹಾಗಾದ್ರೂ ಮಾಡಬೇಕಾಗತ್ತು, ನಾನು ನೆಮ್ಮದಿಯಾಗಿರ್ತಾ ಇದ್ದೆ. ಆದರೆ ದಿನಕ್ಕೊಂದು ಸಮಸ್ಯೆ, ದಿನಕ್ಕೊಂದು ಪಜಿತಿ ಅಂತ ಮನೆ ನನ್ನ ಮದುವೆ ಮಾಡಿ ಕೊಟ್ಟಿದ್ಯಾ. ಆದರೆ ಅಕ್ಕ ನೋಡು ಹೇಗಿದ್ದಾಳಂತ. ಏನಾಯ್ತೆ ಅವಳಿಗೇನಾಯ್ತು ಇವಾಗ? ಅವಳು ಚೆನ್ನಾಗಿದ್ದಾಳಲ್ಲ. ಹಾಂ ಅದೇ, ನಾನು ಅದೇ ಹೇಳ್ತಾ ಇರೋದು, ಅವಳು ಚೆನ್ನಾಗಿದ್ದಾಳೆ. ಹಾಳಾಗಿರೋದು ನಾನೇ ಇಲ್ಲಿ ನಿನ್ನ ಮಾತೆಲ್ಲ ಕೇಳಿ. ಅವಳ ಮನೆ ಕತೆ ಬಿಟ್ಟಾಕು, ನಿನ್ನ ಮನೆ ಕತೆ ಮಾತಾಡು. ಅಲ್ಲ ಕಣೆ, ನಮ್ಮ ಅಣ್ಣ ಇನ್ನೊಂದು ಮದುವೆ ಆಗಿದೆ ಅಂದರೆ ನಾನು ಕಂಡ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತಮ್ಮ, ಕೆಲವ್ರು ಹಂಗೆ ಇರ್ತಾರೆ. ಆದರೆ ಮಾವ ಹಂಗೆ ಮಾಡಿದ್ದು ನನಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲ, ನಮ್ಮಣ್ಣ ಸುಮ್ಮನೆ ಹಂಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಏನೋ ಒಂದು ಬಲವಾದ ಕಾರಣ ಇದ್ದೇ ಇರಬೇಕು, ಅದಕ್ಕೆ ಹೀಗೆ ಮಾಡಿದ್ದಾನೆ. ಸರಿ, ಆ ಹುಡುಗಿ ಹೇಗೆ, ಪರವಾಗಿಲ್ವಾ? ಏನೋ ಯಾರಿಗೊತ್ತು. ಸದ್ಯಕ್ಕಂತೂ ಸುಮ್ಮನಿದ್ದಾಳೆ. ಇನ್ನು ಮುಂದೆ ಏನು ಮಾಡ್ತಾಳೋ ಯಾರಿಗೊತ್ತು. ಸರಿ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರೋ ಕೇಳು ನಿಮ್ಮ ಅತ್ತೆಗೆ ಎಲ್ಲರಿಗೂ. ಏನು ಹುಷಾರಾಗಿರೋದೋ ಏನೋ. ಅಮ್ಮ ಅದು ಸರಿ, ಕೆಳಗಡೆ ಮನೆ ಏನು ಬಾಗಿಲು ಓಪನ್ ಆಗೈತಲ್ಲ, ಏನೋ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ಯಲ್ಲ, ಏನಕ್ಕಮ್ಮ? ನಾನು ಬರ್ದೆ ನೋಡ್ಕೊಬಂದೆ. ಅದಾ, ಅದು ನಿಮ್ಮ ಅಕ್ಕನಿಗಂತೆ ಕಣೆ. ಏನು ಅಕ್ಕಂದ? ಏನಕ್ಕಂತೆ? ಅಲ್ಲಮ್ಮ, ನೀವೇ ಅನ್ಕೋಬಿಟ್ಟಿದ್ದೀರಾ ಅಂತ. ಅಕ್ಕನ ಮನೆ ಕೊಡೋದಂಥದ್ದು ಏನಾಗಿದೆ ಅವಳಿಗೆ? ಅವಳಿಗೆ ಇರಕ್ಕೆ ಮನೆ ಇಲ್ವಾ? ಅಮ್ಮ ತಾಯಿ, ಅವಳು ಇರೋದಕ್ಕೆಲ್ಲ ಮನೆ ಕೇಳಿದ್ದು. ಅದೇನೋ ಕೆಲಸ ಮಾಡ್ತಾವಳಲ್ಲ, ಅದೇನೋ ಅಪ್ಪ, ನನಗದು ಹೇಳಕ್ಕೆ ಬರಲ್ಲ ಕಣೆ. ಅದನ್ನು ಅಷ್ಟು ದಿವಸ ಅವ್ರ ಮೇಲೆ ಮಾಡ್ತಾ ಇದ್ಲಂತೆ. ಇವಾಗ ಜಾಸ್ತಿ ಆರ್ಡರ್ ಬರ್ತದೆ ಅಮ್ಮ, ನಮ್ಮ ಮನೇಲಿ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಕೆಳಗಡೆ ಮನೆ ಖಾಲಿ ಮಾಡಿಸ್ಕೊಡು ಅಂತ ಕೇಳಿದ್ಲು. ಇಷ್ಟಕ್ಕೂ ಆ ಮನೆ ಖಾಲಿ ಆಗ್ತಾನೆ ಇತ್ತು. ಅದಕ್ಕೆ ನಿಮ್ಮ ಅಪ್ಪ ಹತ್ರ ಹೇಳಿದೆ, ನಿಮ್ಮ ಅಪ್ಪನೇ ಕೊಡು ಅಂತ ಹೇಳಿದ್ರು, ಅದಕ್ಕೆ ಕಣೆ ಕೊಟ್ಬಿಟ್ಟೆ. ಅಂದರೆ ಅವಳು ಈ ಮನೆಗೆ ಬಾಡಿಗೆ ಕೊಡ್ತಾಳೆ ತಾನೆ? ಏಯ್, ಏನೇ ಮಾತಾಡ್ತಾ ಇದ್ದೀನಿ ನೀನು? ಯಾವ ತಂದೆ ತಾಯಿ ಆದ್ರೂ ಮಗಳ ಹತ್ರ ಬಾಡಿಗೆ ಇಸ್ಕೊತಾರಾ ಹೇಳು? ಹಂಗಂದ್ರೆ ಸುಮ್ಮನೆ ಕೊಟ್ಟಿದ್ದೀರಾ ಅಂದರೆ ಪುಕ್ಷಾಟಿ? ತನು, ನೀನು ಏನೇ ಮಾತಾಡ್ತಾ ಇದೀಯಾ? ಪುಕ್ಷಾಟಿ ಅನ್ನೋದಕ್ಕೆ ಅವಳೇನು ಬೇರೆಯವಳಲ್ಲ ಕಣೆ, ನನ್ನ ಮಗಳೇ. ಈ ಮಾತನ್ನು ಕೇಳಿಸ್ಕೊಂಡ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಬೇಡ ಹೇಳು. ಹೌದೌದು ಬಿಡು, ನಿನಗೆ ನನ್ನ ನೋವೇ ನಿಂಗೆ ಎಲ್ಲಿ ಕಾಣಿಸುತ್ತೆ? ನಿನ್ನ ಮಗಳ ನೋವೇ ನಿನ್ಗೆ ಕಾಣಿಸುತ್ತೆ. ಅಲ್ಲಮ್ಮ, ನನ್ನ ಬಗ್ಗೆ ಹಿಂಗೆ ಯಾವತ್ತೂ ಚಿಂತೆ ಮಾಡಿದ್ಯಾ? ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ. ನಿನ್ನ ನನ್ನ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ, ಏನೂ ಇಲ್ಲ. 3 ಹೊತ್ತು ಅಕ್ಕ ಅಕ್ಕ ಅಂತಾನೆ ಅವ್ಳು ಜಪನೇ ಮಾಡ್ತೀಯಲ್ಲಮ್ಮ. ನನಗೆ ಯಾಕೋ ಒಂದ್ಸರಿ ಅನಿಸುತ್ತೆ, ನಾನು ನಿಮ್ಮ ಮಗಳು ಅಲ್ವೇನೋ, ಹಾಸ್ಪಿಟ್ಲಿಗೆ ಕತ್ಕೊಬಂದ್ರಿ ನನ್ನ ಅಂತ ಅನಿಸುತ್ತೆ. ಹೌದು ಕಣೆ, ನನಗೂ ಒಂದ್ಸರಿ ಹಾಗೆ ಅನಿಸುತ್ತೆ. ಯಾಕಂದರೆ ನಿಮ್ಮ ಅಕ್ಕನ ಕಂಡ್ರೆ ನಿಂಗೆ ಒಂಚೂರು ಆಗಲ್ವಲ್ಲ. ಒಂದೊಂದ್ಸರಿ ನನಗೂ ಹಾಗೆ ಅನಿಸುತ್ತಪ್ಪ. ಹಾಸ್ಪಿಟ್ಲಲ್ಲಿ ಚೇಂಜ್ಗೆ ಮಾಡ್ಬಿಟ್ಟಾರೆ ಡಾಕ್ಟರು ಅಂತ. ಒಂದ್ಸಾರಿ ಯಾವುದಕ್ಕೂ ಹೋಗ್ಬಿಟ್ಟು ಕೇಳ್ಕೊಂಡು ಬರಬೇಕು. ಅಮ್ಮ, ನಾನು ಇದು ನಿಜ ಮಾತಾಡ್ತಾ ಇದ್ದೀನಿ, ನೀನು ತಮಾಷೆ ಮಾತಾಡ್ತಾ ಇದೀಯಾ? ಏನೇ ನಿನ್ನ ಭಾಷೆ? ಎಲ್ಲೇ ಕಲ್ತ್ಕೊಂಡು ಬಂದೆ? ಇದು ನಂದೇ ಸ್ವಂತ ಭಾಷೆ, ನಾ ಎಲ್ಲೂ ಕಲ್ತ್ಕೊ ಬಂದಿಲ್ಲ. ಅಮ್ಮ ಸರಿ, ಆಗಿದ್ರೆ ಅಕ್ಕನಿಗೊಂದು ಮನೆ ಕೊಡಂಗಿದ್ರೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆಯಲ್ಲ, ಅದು ನನಗೆ ಕೊಡು. ನೀನಾ ಮನೆ ತಗೊಂಡು ಏನು ಮಾಡ್ತೀಯ? ನಾನೇನಾದರೂ ಮಾಡ್ತೀನಿ. ಯಾಕೆ ಅಕ್ಕನೇ ಮಾಡ್ಬೇಕಂತ ರೂಲ್ಸ್ ಇದೆಯಾ? ನಾನೇನಾದರೂ ಯೋಚನೆ ಮಾಡ್ತೀನಿ. ನಾನು ಇನ್ನು ಮುಂದೆ ಅಂದರೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲ ಕಣೆ, ಆ ಮನೆ ಖಾಲಿ ಇತ್ತು, ಕೊಟ್ವಿ. ನಿನಗೆ ಬೇಕು ಅಂದರೆ ಇರೋರನ್ನ ಖಾಲಿ ಮಾಡಿಸ್ಬೇಕಂದ್ರೆ ಪಾಪ ಅಲ್ವಾ? ಅವರು ಹೊಸ್ದಾಗಿ ಮದುವೆಯಾಗಿ ಬಂದಿರೋದು, ಅವ್ರನ್ನ ಹೇಗೆ ಹೇಳಿದು ಖಾಲಿ ಮಾಡು ಅಂತ. ನೋಡಿದ್ಯಾ, ನಿನ್ನ ಬಣ್ಣ ಇವಾಗ ಗೊತ್ತಾಯ್ತು ನನಗೆ. ಅಲ್ಲ ಅಮ್ಮ, ಅಕ್ಕನಿಗಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡ್ತೀಯ. ನನಗೆ ಎಷ್ಟು ಯೋಚನೆ ಮಾಡ್ತೀಯಲ್ಲ ನೀನು. ಇರಲಿ, ನಿಮ್ಮೆಲ್ಲರಿಗೂ ಒಂದಲ್ಲ ಒಂದಿನ ಸರಿಯಾಗಿ ಉತ್ತರ ಕೊಟ್ಟೇ ಕೊಡ್ತೀನಿ ನಾನು. ನಿಂತ್ಕೊಳ್ಳೆ ತನು. ಅಪ್ಪ, ಈ ಹುಡುಗಿ ಅಂತೂ ಬರ್ತಾ ಬರ್ತಾ ಯಾಕೆ ಹಿಂಗೆ ಆಡ್ತಾವಳೋ ಗೊತ್ತಿಲ್ಲ. ಒಂದೇ ಒಂದು ಚೂರು ಅಕ್ಕನ ಮೇಲೆ ಪ್ರೀತಿ ಇಲ್ವಲ್ಲ ಅವಳಿಗೆ, ಏನು ಅಂತ? ಹಾಂ,
ಇವಳನ್ನ ಹೇಗೆ ಬದಲಾಯಿಸೋದು? ಇಲ್ಲ, ನಮ್ಮ ಅಕ್ಕನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಅವಳು ಇಷ್ಟೊಂದಲ್ಲ. ತಡಿ, ಅಲ್ಲೊಬ್ಬರು ಯಜಮಾನ್ರು ಬಂದಿರಲ್ಲ, ಅದೇ ಊಟ ಆರ್ಡ್ರ್ ಕೊಡೋಕ್ಕೆ, ಅವ್ರ ನಂಬರ್ನ ನಾನು ನೆನ್ಪಿಟ್ಕೊಂಡಿದ್ದೀನಿ. ಅವ್ರಿಗೊಂದು ಫೋನ್ ಮಾಡಿ ಹಾಂ ಹೀಗೆ ಹೇಳಬೇಕು. ಅವ್ರ ನಂಬರ್ ಏನೋ ಹೇಳಿದ್ರಲ್ಲ, ಹಾಂ 9845 ಹಾಂ 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 ಕರೆಕ್ಟ್. ರಿಂಗ್ ಆಗ್ತಾ ಇದೆ. ಹಾಂ ಹಾಂ ರಿಸೀವ್ ಮಾಡಿದ್ರು. ಹಲೋ ಅಂಕಲ್. ಹಾಂ, ಯಾರು? ಹಲೋ ಅಂಕಲ್ ನಮಸ್ತೆ. ಇವಾಗ ನಾನು ಯಾರು ಏನು ಅಂತ ಕೇಳೋಕೋಬೇಡಿ. ಅಲ್ಲಮ್ಮ, ನೀವು ಯಾರು ಏನು ಅಂತ ಹೇಳಿಲ್ವಲ್ಲ? ನೋಡಿ ಅಂಕಲ್, ಇವಾಗ ಅದೆಲ್ಲ ಇಂಪಾರ್ಟೆಂಟು. ನಾನು ಹೇಳೋ ವಿಷಯ ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ಅದೇನೆಂದರೆ, ನೀವಿವಾಗ ಒಬ್ರ ಹತ್ರ ಊಟ ಆರ್ಡರ್ ಕೊಡೋಕೆ ಬಂದಿದ್ರಲ್ಲ, ನಾನು ನಿಮ್ಮ ಮಾತಾಡನ್ನ ಕೇಳಿಸ್ಕೊಂಡೆ. ದಯವಿಟ್ಟು ನೀವು ಅವ್ರು ಮಾಡೋ ಊಟನ ತಿನ್ನಬೇಡಿ. ಅಯ್ಯೋ, ಯಾಕಮ್ಮ? ಯಾಕೆ ತಿನ್ನಬಾರ್ದು? ಅಯ್ಯೋ ಅಂಕಲ್, ನಾನು ನಿಮ್ಮ ಥರನೇ ಮೋಸ ಹೋಗ್ಬಿಟ್ಟೆ. ನಾನು ಎಲ್ಲರ ಮಾತು ಕೇಳಿಬಿಟ್ಟು ಅಡುಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರು. ನಾನು ಹೀಗೆ ಊಟ ಆರ್ಡರ್ ಮಾಡಿಸಿದ್ನಾ, ಆ ಫಂಕ್ಷನ್ಗೆ ಬಂದಿರಲ್ಲನೂ ವಾಂತಿ ಬೇದಿ ಚಳಿ ಜ್ವರದಿಂದ ತುಂಬ ಕಷ್ಟಪಟ್ಬಿಟ್ರು. ಅವ್ಳು ಮಾಡೋ ಊಟ ಸ್ವಲ್ಪನೂ ರುಚಿಯಾಗಿರಲ್ಲ. ರುಚಿ ಒಂದು ಕಡೆ ಹೋಗಲಿ, ಒಂದು ಸ್ವಲ್ಪನೂ ಕ್ಲೀನಾಗೇ ಮಾಡಲ್ಲ. ಕೊಳ್ತೋಗೋ ತರಕಾರಿ ಹಾಕ್ತಾಳೆ, ಡೇಟ್ ಎಕ್ಸ್ಪೈರ್ಡ್ ಆಗಿರೋ ಮಸಾಲೆ ಹಾಕ್ತಾಳೆ. ಹಾಗಾಗಿ ದಯವಿಟ್ಟು ಅವಳ ಕೈ ಊಟ ತಿನ್ನೋಕೆ ಹೋಗ್ಬೇಡಿ ನೀವು. ಅಲ್ಲಮ್ಮ, ನೀನು ನೋಡ್ರಿ ಹೀಗೆ ಹೇಳ್ತಿಲ್ಲ, ಆದರೆ ಊರಲ್ಲೆಲ್ಲ ಕಡೆಗೂ ಆ ಹುಡುಗಿ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರಲ್ಲಮ್ಮ. ನನಗೆ કોઈ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ. ಗೊತ್ತಿಲ್ಲ ಅಂಕಲ್, ನಾನು ಹೇಳ್ತದ್ದು ಸತ್ಯನೇ. ಯಾಕಂದರೆ ಇದು ಸ್ವಂತ ಅನುಭವ ಆಗಿರೋದು ಹೇಳ್ತಾ ಇರೋದು ನಾನು ನಿಮಗೆ. ನೀವು ನಮ್ಮದೇ ಹೋದರೆ ನಿಮಗೆ ಬಿಟ್ಟಿದ್ದು, ನಾನೇನು ಹೇಳೋಕ್ಕಾಗಲ್ಲ. ಅದು ಸರಿ ಅಮ್ಮ, ನೀನು ಯಾರು? ನಾನು ಮೊದಲೇ ಹೇಳಿದೆ, ನಾನು ಯಾರು ಏನಂತ ಕೇಳಬೇಡಿ ನೀವು ಅಂತ. ಹಲೋ ಹಲೋ. ಅಪ್ಪ, ಸದ್ಯಕ್ಕಂತೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಅಕ್ಕ, ನಿನಗೆ ಒಳ್ಳೆ ಹೆಸರಿದೆಯಾ? ನೀನು ಬಿಸ್ನೆಸ್ ಮ್ಯಾನಾ? ಅಲ್ಲ, ಬಿಸ್ನೆಸ್ ವುಮ್ಯಾನಾ? ಹೇಗಾಗ್ತೀಯ ಆಗು, ನಾನು ನೋಡ್ತೀನಿ. ಅಮ್ಮನ ಬಾಯಲ್ಲಿ ನಿನ್ನ ಬಗ್ಗೆ ಅಷ್ಟೊಂದು ಹೊಗಳಿಕೆ ಮಾತು. ನಾನು ಮಾಡಿದ ತಪ್ಪೇನು? ಇನ್ನು ಮುಂದೆ ನೀನು ಹೇಗೆ ಬೆಳೀತೆ ಅಂತ ನಾನು ನೋಡ್ತೀನಿ ಕಣೆ. ನಾನು ಮಾತಾಡ್ದೀಗ ಯಾರು ನೋಡಿಲ್ಲ ತಾನೆ? ಅರೆ, ಇವಾಗ ಯಾರು ಹೋದಂಗಾಯ್ತಲ್ಲ. ಒಂದು ವೇಳೆ ಅದು ತಿಳಿಸ್ಕೊಬಿಟ್ರ? ಇಲ್ಲಿ ಯಾರು ಇದ್ದಂಗಿತ್ತಲ್ಲ ಈಗ. ಇಲ್ಲ, ನಾನು ಬೇಗ ನಮ್ಮ ಮನೆಗೆ ಹೊಟ್ಟು ಕೊಡಬೇಕು. ಹಾಂ.